ಹೆಚ್ಚಾಗಿ ನೀನು ಏನೇ ಮಾಡು ಕಾಂಡಮ್ ಯೂಸ್ ಮಾಡು ಅಷ್ಟೇ ಹೇಳ್ತಾ ಇದ್ರು. ಸೊ ಅವಾಗ ಎಷ್ಟೋ ಜನ ಕಾಂಡಮೇ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಕಾಂಡಮ್ ಯೂಸ್ ಮಾಡಿ ನೀವು ಇದು ಮಾಡಿ ಸೆಕ್ಸ್ ಮಾಡಿ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ. ನಾಳೆ ದಿವಸ ನೀವು ನಿಮ್ಮ ನಂಬ್ಕೊಂಡು ಮಕ್ಕಳಿರ್ತಾರೆ, ಅಪ್ಪ ಅಮ್ಮ ಇರ್ತಾರೆ. ನಾನು ರೇಡಿಯೋ ಸ್ಟೇಷನ್ಗೆ ಆ್ಯಸ್ ಎ ಕಮ್ಯುನಿಟಿ ವಾಯ್ಸ್ ಆಗಿ, ರೇಡಿಯೋ ಜಾಕಿ ಆಗಿ ನಾನು ನಿಮಗೆ ದೇವ್ರು ಒಳ್ಳೇದು ಮಾಡ್ತಾನೆ, ನೀವು ಮುಂದೆ ಹೀರೋ ಆಗಿ ಬದುಕ್ತೀರಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಯಿನ ಕೊಟ್ಟು ತಗೊಳ್ಳಿ, 10 100 ಆಗಲಿ, 100 1000 ಆಗಲಿ, 1000 ಲಕ್ಷ ಆಗಲಿ, ಲಕ್ಷ ಕೋಟಿ ಆಗಲಿ, ಕೋಟಿ ಮನಸ್ಸನ್ನ ಗೆಲ್ತೀರಾ ನೀವು ಅಂತೇಳಿ ಆ ಒಂದು ಬ್ಲೆಸ್ ಮಾಡಿ ನಾನು ಅದನ್ನು ಮಾಡ್ಕೊಂಡು ಬಂದೆ. ಅದು ಈಗಿನ ಇದಕ್ಕೂ ಕೂಡ ಅದು ಟ್ರೆಂಡಲ್ಲೇ ಇದೆ. ಜಯನಗರ 4 ಬ್ಲಾಕು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಿದ್ರೆ ಬೆಂಗಳೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ನಾನು ನಿಮ್ಮ ನೆಚ್ಚಿನ ರೇಡಿಯೋಗಳು ಪ್ರಿಯಾಂಕಾ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ಅಂತೇಳಿ. ಇಮ್ಕಾ ಬುಕ್ ಆಫ್ ರೆಕಾರ್ಡ್ ಆಗಿದೆ ನಿಂದು ಅಂತಲೂ ಕೂಡ ಹೇಳಿದ್ರು. ಸಾಕಷ್ಟು ಅವಾರ್ಡ್ಸ್ಗಳು, ಸಾಕಷ್ಟು ಸನ್ಮಾನಗಳು, ಅದೆಲ್ಲ ಹೆಂಗೆ ಅಂತಂದರೆ ನಾನು ಬಯಸದೆ ಬಂದ ಭಾಗ್ಯ ಅಂತಲೇ ಹೇಳ್ಬೋದು. ಅದಾದಮೇಲೆ ಸುದೀಪ್ ಅವ್ರ ಬ್ಯಾನರಲ್ಲಿ ವಾರಸ್ದಾರ ಸೀರಿಯಲ್ ಬರುತ್ತೆ ಯಜ್ಞ ಶೆಟ್ಟಿ ಅವ್ರ ಜೊತೆ, ಅದರಲ್ಲೂ ಕೂಡ ನಾನು ಆ್ಯಕ್ಟ್ ಮಾಡ್ತೀನಿ. ನೀವು HIV ಬಗ್ಗೆ ಎಲ್ಲ ಜಾಗೃತಿ ಮೂಡಿಸ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಅಡ್ಡಗಳಿಗೆ ಹೋಗಿ ಜಾಗೃತಿ ಮೂಡಿಸ್ತಾ ಇದ್ರ? ಕಾಂಡಮ್ ಎಲ್ಲ ಅಲ್ಲಿಗೆ ಹೋಗಿ ಸಪ್ಲೈ ಮಾಡ್ತಾ ಇದ್ವಿ. ಕೆಲವೊಂದು ಟೈಮಲ್ಲಿ ಅವ್ರನ್ನೇ ಆಫೀಸಿಗೆ ಕರಿತಿದ್ವಿ ನಾವು. ಅವ್ರ ಜಾಗಕ್ಕೆ ಹೋದಾಗ ಕೆಲವೊಬ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಅವಾಗ ಅವ್ರದ್ದು ಬಿಸ್ನೆಸ್ ನಡೆಯುವಂಥ ಟೈಮಲ್ಲಿ ನಾವು ಕೂತ್ಕೊಂಡು ಅವ್ರ ಟೈಮಲ್ಲಿ ಮಾಡೋಕ್ಕಾಗಲ್ಲ ಅಂತಲೇ ಕೆಲವೊಂದು ಸಂಡೇಗಳಲ್ಲಿ ಅವ್ರಿಗೆ ಆಫೀಸ್ಗೆ ಕರೆಸಿ ಮೀಟಿಂಗ್ಗಳನ್ನ ಮಾಡಿ ಅವ್ರಿಗೆ ನಾವು ತಿಳಿಸ್ತಿದ್ವಿ. ಈಗೆಲ್ಲ ಹೀಗೆ ಬರುತ್ತೆ, ಬ್ಲಡ್ನ ಟೆಸ್ಟ್ ಮಾಡಿಸ್ಕೊಳ್ದೆ ನಾವು ತಗೊಳ್ಳೋದ್ರಿಂದ HIV ಬರುತ್ತೆ. ಇಂಜೆಕ್ಷನ್ನ ನಾವು ಒಂದು ಸತಿ ಒಬ್ರಿಗೆ ಯೂಸ್ ಮಾಡಿದ್ನ ಮತ್ತು ಅದನ್ನೇ ಇನ್ನೊಬ್ರಿಗೆ ಯೂಸ್ ಮಾಡೋದ್ರಿಂದನೂ ಕೂಡ ಬರುತ್ತೆ ಅಂತೇಳಿ ಈ ಥರ ಅವೇರ್ನೆಸ್ನ ಕೊಟ್ಕೊಳ್ತಾ ಬಂದಾಗ ಕಮ್ಯುನಿಟಿ ವರ್ಗಗಳಿಗೆ ಅರ್ಥ ಆಗಿತ್ತು. ಅಂದರೆ ನೀವು ಏನಾದ್ರು ಸರ್ವೆ ಮಾಡಿದ್ರ ಆ ಟೈಮಲ್ಲಿ? ಏನಾದ್ರು ಬೆಂಗಳೂರಲ್ಲಿ HIV ಸ್ಪ್ರೆಡ್ ಆಗಿತ್ತಾ? ಏನು ಆ ಥರ ಸ್ಪ್ರೆಡ್ ಆಗಿತ್ತು ಅನ್ನೋದಕ್ಕಿಂತ ಅದ್ರ ಪರವಾಗಿ ಕೆಲಸ ಮಾಡುವಂಥ ಆರ್ಗನೈಸೇಷನ್ಸ್ಗಳು ಬಂದಿತ್ತು. ಅವಾಗ ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯವರು ಎಲ್ಲ ಸಂಘ ಸಂಸ್ಥೆಗಳಿಗೆ ಪ್ರಾಜೆಕ್ಟ್ಗಳನ್ನ ಕೊಡೋಕ್ಕೆ ಶುರು ಮಾಡಿದ್ರು HIV ಪ್ರಮಾಣನ ಕಡಿಮೆ ಮಾಡಲಿಕ್ಕೆ. ಅಂದರೆ ಇದು ಏಡ್ಸ್ ಗಿಡ್ಸ್ ಅದೇನು ಹೇಳಲ್ಲ, ಬಟ್ ಕಂಪಲ್ಸರಿ ಯೂಸ್ ಮಾಡಬೇಕಮ್ಮ ಅಂತ ಒಂದಲ್ಲ 2 ಹಾಕೊಂಡು ಯೂಸ್ ಮಾಡಿ ಅಂತ ಹೇಳ್ಕೊಡೋರು. ಸೊ ಅದಷ್ಟೇ ನಾವು ತಿಳ್ಕೊಂಡ್ವಿ. ಸೊ ಅದಾದಮೇಲೆ ಆರ್ಗನೈಸೇಷನ್ಸ್ಗಳಲ್ಲಿ ಬಂದಾಗ ಹೆಚ್ಚಿನದಾಗಿ ತಿಳ್ಕೊಂಡು ಅವ್ರಗಳಿಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ದು. ಸೊ ಅವಾಗ ಅವ್ರಿಗೂ ಅನಿಸಿದ್ದು, ಯಾಕೆಂದರೆ ಅಷ್ಟು ಮಧ್ಯದಲ್ಲಿ ಕೆಲವೊಂದು ಸಮುದಾಯದವರು ನಮ್ಮನ್ನು ಅಗಲಿದ್ರು ಆ ಒಂದು ಇದರಿಂದ. ಆವಾಗ ಅದನ್ನೆಲ್ಲ ಉದಾಹರಣೆಗಳನ್ನ ಕೊಟ್ಟು ಅವ್ರಿಗೆ ಅದೆಲ್ಲ ತೋರಿಸಿ, ನಾವು ಚಿಕ್ಕ ವಯಸ್ಸಲ್ಲಿ ಯಾಕೆ ನಿಮ್ಮ ಮೇಲೆ ಹಾಳು ಮಾಡ್ಕೋತೀರಾ, ಇದು ಮಾಡ್ತೀರಾ, ಇನ್ನೂ ಬಾಳಿ ಬದುಕೋ ವಯಸ್ಸು ಸೊ ಅಂತೇಳಿ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ಮೇಲೆ ಅವ್ರು ಅದನ್ನು ಎಚ್ಚೆತ್ಕೊಂಡು ಅವ್ರಿಗೆ ಬರೋವಂಥವ್ರಿಗೆ ಹೇಳಿ ಹಾಗಾಗಿ ಎಲ್ಲ ಕಡೆನೂ ತಿಳಿಸ್ಕೊಡ್ತಾ ಇದ್ದಾರೆ. ಓಕೆ, ಇವಾಗ ನಿಮ್ಮ ಪ್ರೋಗ್ರಾಮ್ ಆನ್ ಏರ್ ಮಾಡೋಕ್ಕೆ ನೀವು ಹೋದ್ರಿ ಮಹಾರಾಣಿ ಕಾಲೇಜ್ಗೆ ಹೋದೆ. ಸೊ ಅಲ್ಲಿ ನಮ್ಮ ಕಮ್ಯುನಿಟಿಯವರೆಲ್ಲ ಒಂದು 4-5 ಜನ ಕೂತ್ಕೊಂಡು ರೌಂಡಾಗಿ ಒಂದು ಟೀಮ್ ಮಾಡಿಕೊಂಡು ಯಾವ ಪ್ರೋಗ್ರಾಮ್ ಕೊಡೋಣ ಅಂತ ಹೇಳಿ ಇದು ಮಾಡಿದ್ರು. ಸೊ ಆವಾಗ ಒಬ್ಬರು ಡ್ರಾಮಾ ಕೊಡೋಣ, ರೇಡಿಯೋ ಡ್ರಾಮಾ, ಸಮಾಜಕ್ಕೆ ಒಂದು ಪ್ರಶ್ನೆ ಅಂತ ಹೇಳಿ. ಸೊ ಅದರೊಳಗೆ ಒಂದು ಸೆಕ್ಸ್ ವರ್ಕರ್ ಮಹಿಳೆ ಆಗಿರ್ಬೋದು, ನಾವು ಕಮ್ಯುನಿಟಿಯವರಾಗಿರ್ಬೋದು, ಮತ್ತು ಅಂಧರಾಗಿರ್ಬೋದು, ಹ್ಯಾಂಡಿಕ್ಯಾಪ್ ಆಗಿರ್ಬೋದು, ಆ ಥರದ ಒಂದು 7-8 ಜನ ಕೂತ್ಕೊಂಡು ಸೊಸೈಟಿಗೆ ಒಂದು ಪ್ರಶ್ನೆ ಥರ